ಮಡಿಲಲ್ಲಿ ಕುಳಿತು ಬಾಳೆ ಎಲೆ ಊಟ ಸವಿಯುವುದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕರಾವಳಿ ಭಾಗದಲ್ಲಿ ಇಂದಿಗೂ ದೇಶಿ ರುಚಿಯನ್ನು ಕಾಪಾಡಿಕೊಂಡು ಬಂದಿರುವ ಅಪರೂಪದಲ್ಲಿ ಕೆಲವು ಹೋಟೆಲ್ಗಳಿವೆ. ನಾನು ಕೂಡ ಅಂಥದ್ದೇ ಒಂದು ಹೋಟೆಲ್ಗೆ ಇವತ್ತು ಭೇಟಿ ಕೊಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಉಡುಪಿ ಜಿಲ್ಲೆಯ ಹಿರೇಡ್ಕದಲ್ಲಿದ್ದೇನೆ. ಇಲ್ಲಿ ಹಿರೇಡ್ಕದಿಂದ ಅಜ್ಜಕಾರು ಮಾರ್ಗದಲ್ಲಿ ಸಾಗುವಾಗ 5 ಕಿಲೋಮೀಟರ್ ದೂರದಲ್ಲಿ ಅರಿಕಂಡಿಗೆ ಎಂಬ ಊರಿದೆ. ಇಲ್ಲಿ ಬಣ್ಸಲ್ ಎಂಬಲ್ಲಿ ಒಂದು ಹೆಸರು ಇಲ್ಲದ ಹೋಟೆಲ್ ಇದೆ. ಈ ಹೋಟೆಲಿಗೆ ಪೈಮಾಮುನ ಹೋಟೆಲ್ ಅಂತ ಜನರೇ ಒಂದು ಹೆಸರಿಟ್ಟಿದ್ದಾರೆ. ಈ ಹೋಟೆಲ್ಗೆ ಯಾವುದೇ ಬೋರ್ಡ್ ಇಲ್ಲ. ಈ ಥರ ಜಂಕ್ಷನ್ ಇದೆ, ಬಣ್ಸಲ್ ಅಂತ ಹೇಳ್ತಾರೆ. ಹಿರೇಡ್ಕದಿಂದ ಬರುವಾಗ ಲೆಫ್ಟ್ ಸೈಡಲ್ಲಿ ಈ ಒಂದು ಹೋಟೆಲ್ ಇದೆ ನೋಡಿ, ಈ ಥರ ಇದೆ. ಈ ಹೋಟೆಲ್ ಒಳಗಡೆ ಬರುವಾಗ ನಾವು ಹೋಟೆಲಿಗೆ ಬಂದಾಗೆ ಅನಿಸುವುದಿಲ್ಲ, ಮನೆಗೆ ಅತಿಥಿಯಾಗಿ ಬಂದ ಅನುಭವ ಆಗ್ತದೆ. ಇಲ್ಲಿಯ ರುಚಿಯ ವಿಶೇಷ ಏನಂದರೆ, ಈ ಅರೆಕಂಡಿಗೆಯ ಪೈಮಾಮುನ ಹೋಟೆಲಲ್ಲಿ ಇಂದಿಗೂ ಕಟ್ಟಿಗೆ ಮತ್ತು ಮಣ್ಣಿನ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಇದು ಬಹಳ ಅಪರೂಪ ನಮಗೆ ನೋಡಲಿಕ್ಕೆ ಸಿಗೋದು. ಮದುವೆ ಮನೆಯ ಊಟದಲ್ಲಿ ಕೂಡ ಇಷ್ಟೊಂದು ಐಟಮ್ಸ್ ಇರಲಿಕ್ಕಿಲ್ಲ. ಪ್ರತಿಯೊಂದು ದಿವಸ ಬೇರೆ ಬೇರೆ ರೀತಿಯ ಒಂದು ಅಡುಗೆಯಲ್ಲಿ ಮಾಡ್ತಾರೆ. 9-10 ಬಗೆಯ ಐಟಮ್ಸ್ ಇಲ್ಲಿ ಯಾವಾಗಲೂ ಇರ್ತದೆ. ಬಾಳೆ ಎಲೆ ಮೇಲೆ ಉಪ್ಪಿನಕಾಯಿ, ಚಟ್ನಿ, 3-4 ಬಗೆಯ ಪಲ್ಯ, ಕೋಸಂಬರಿ, ಹಪ್ಪಳ, ಸಂಡಿಗೆ, ಮೆಣಸು, ಬಿಸಿ ಬಿಸಿ ಪತ್ರೊಡೆ, ಬಿಸಿ ಬಿಸಿ ಅನ್ನದ ಮೇಲೆ ರಸಮ್ಮು, ತೋವೆ, ಪಾಯಸ, ಕುಡುತ ಸಾರು, ಮಜ್ಜಿಗೆ, ಅದಂಗಿ ಪಲ್ಯ ಮತ್ತು ಕೊನೆಗೆ ನಮಗೆ ಗಟ್ಟಿ ಮೊಸರನ್ನ ಅಂತ ಅದು ಕೂಡ ಬಡಿಸ್ತಾರೆ. ಅಬ್ಬಬ್ಬಾ, ಎಷ್ಟು ವೆರೈಟಿ! ನಾವು 19 ಬಗೆಯ ಒಂದು ವೆರೈಟಿಯ ಒಂದು ಊಟವನ್ನು ಬಾಳೆಯಲ್ಲಿ ಇವತ್ತು ಮಾಡಿದೆವು. ಹಬ್ಬದ ಊಟದಾಗೆ ಆಯಿತು, ಮದುವೆ ಮನೆಯಲ್ಲಿ ಊಟ ಮಾಡಿದಾಗ ಆಯಿತು. ಅಷ್ಟು ಖುಷಿ ಆಯಿತು ಮತ್ತು ಅಷ್ಟು ಪ್ರೀತಿಯಿಂದ ಅವರು ಬಡಿಸ್ತಾರೆ. ಇನ್ನು ಸ್ವಲ್ಪ ತೆಕ್ಕೊಳ್ಳಿ ಬೇಕಾ, ಅನ್ಲಿಮಿಟೆಡ್ ಫುಡ್ ಅವರದ್ದು. ಮತ್ತು ಪ್ರೀತಿ ಕೂಡ ತುಂಬ ಉಂಟು, ಯಾಕಂದರೆ ಅಷ್ಟೊಂದು ಪ್ರೀತಿಯಲ್ಲಿ ಎಲ್ಲಿ ಕೂಡ ಯಾವ ಹೋಟೆಲಲ್ಲಿ ಕೂಡ ಬಡಿಸೋದಿಲ್ಲ. ಪುನಃ ಪುನಃ ಬಂದು ಕೇಳೋದು, ಪುನಃ ಪುನಃ ಬಂದು ಬಡಿಸೋದು. ತುಂಬ ಖುಷಿ ಆಯಿತು. ಹೊಟ್ಟೆ ಕೂಡ ಫುಲ್ ಖುಷಿ, ನಾನು ಕೂಡ ಫುಲ್ ಖುಷಿ ಇವತ್ತು. ನೋಡಿ, ಪೈಮಾಮು, ಜನರು ಪ್ರೀತಿಯಿಂದ ಇವರನ್ನು ಪೈಮಾಮುನ ಹೋಟೆಲ್ ಅಂತ ಕರೀತಾರೆ. ಊಟದಲ್ಲಿ ಪ್ರತಿಯೊಂದು ಪಲ್ಯ ಕೂಡ ತುಂಬಾನೇ ರುಚಿಯಾಗಿತ್ತು. ಕುಡುತ ಸಾರಂತೂ ತುಂಬಾನೇ ಸಖತ್ತಿತ್ತು. ನಾನು ಸ್ವಲ್ಪ ಕೇಳಿ ತಕೊಂಡು ಕೂಡ ಬಂದೆ ಮನೆಗೆ. ಕೇವಲ 100 ರೂಪಾಯಿಗೆ ಇಷ್ಟೊಂದು ವೆರೈಟಿ ಐಟಮ್ಸ್ಗಳಿರುವ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಾವಿವತ್ತು ಊಟ ಮಾಡುವಾಗ ಸಾಧಾರಣ 19 ವೆರೈಟಿಯ ಐಟಮ್ಸ್ಗಳು ನಮಗೆ ಇಲ್ಲಿ ಇವತ್ತಿತ್ತು. ಅನ್ಲಿಮಿಟೆಡ್ ಒಂದು ಫುಡ್, ಇಲ್ಲಿ ಎಷ್ಟು ಬೇಕಷ್ಟು ತಗೊಳ್ಬೋದು. ತುಂಬಾ ಟೇಸ್ಟ್ ಇದೆ. ಹಾಗೆ ನನಗೆ ತುಂಬ ಖುಷಿ ಆಯಿತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋನು ಎಲ್ಲರಿಗೆ ಶೇರ್ ಮಾಡಿ, ಅವರು ಕೂಡ ಈ ಒಂದು ರುಚಿಯಾದ ಊಟ ಸವಿಲಿಕ್ಕೆ ಈ ಅರೆಕಂಡಿಗೆಗೆ ಬರಲಿ. ಥ್ಯಾಂಕ್ ಯು, ಬಾಯ್.